ಏ ಜಲ್ದಿ ಬಾ, ಚಾ ಕುಡಿ ಬಾ. ಎಷ್ಟೊತ್ತು ಮಾಡ್ತಿದ್ದಿ? ಹ್ಞೂ ಬಂದೆ ಬಂದೆ, ಇರು ಒಂದು ನಿಮಿಷ. ಹಿಡಿ ಚಾ ಕುಡಿ. ನನಗೆ ಚಾ ಬೇಡ, ನನಗೆ ಕಾಫಿ ಬೇಕು. ನಾನು ಕಾಫಿ ಮಾಡ್ಕೊತೀನಿ. ನಿಮ್ಮ ಅವನ ಏನಾಗಂಗಿಲ್ಲ ಕುಡಿ. ನೀನು ಯಾಕೆ ಯಾವಾಗಲೂ ನನಗೆ ಬೈತೀಯಾ? ನಮ್ಮ ಉತ್ತರ ಕರ್ನಾಟಕದ ಕಡೆ ಬೈದ ಮಾತಾಡೋದು. ಬೈಲಿಲ್ಲ ಅಂದ್ರೆ ಮುಂದೆ ಮಾತಾ ಬರಂಗಿಲ್ಲ ನಮಗೆ. ಅಯ್ಯೋ ಏನಪ್ಪ, ನಾವೆಷ್ಟು ಸಾಫ್ಟಾಗಿ ಮಾತಾಡ್ತೀವಿ ನೋಡು, ನೀವೆಷ್ಟು ರ್ಯಾಶಾಗಿ ಮಾತಾಡ್ತೀರಾ. ಆತು ಬಿಡ ನಿಮ್ಮವನ್ನ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿದ್ದಿ? ಹೋಗು, ಚಾ ಬೇಡನ ಕಾಫಿ ಮಾಡ್ಕೊಂಡು ಕುಡಿ ಹೋಗಿ ಹಂಗಿದ್ರ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ, ಬರೀ ಬೈದು 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 ಮಾತಾಡೋದನ್ನೇ ಮಾಡಿ ನೀನು. ನಾನು ಇವಾಗ ಒಂದು ರೆಸಿಪಿ ನೋಡಿದ್ದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದು ವೆಜಿಟೇಬಲ್ ಫ್ರೈಡ್ ರೈಸ್ ಅಂತ. ಲಾಸ್ಟ್ ಟೈಮ್ ನಾವು ಹೋಟೆಲಲ್ಲಿ ತಿಂದಿದ್ವಲ್ಲ, ಆ ಥರ ನಾವು ಇವತ್ತು ಮಾಡೋಣ. ಏನ ಬೆಳಗ್ಗೆ ಅನ್ನನ? ಬ್ಯಾಡೋಪ, ರೊಟ್ಟಿ ಮಾಡೋಣ ನಡಿ. ಆದರೆ ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಲ್ಲ. ನಾ ಎದಕ್ಕದೀನಿ, ಕಲ್ಸ್ಕೊಡ್ತೇನೆ ನಡಿ. ಏನು ಕಲ್ಸ್ಕೊಡ್ತೀಯಾ? ಹಿಟ್ಟು ಕಲ್ಸ್ಕೊಡ್ತೀಯಾ? ಹಿಟ್ಟಲ್ಲಿ ಬೇವ ರೊಟ್ಟಿ ಮಾಡೋದು ಕಲ್ಸ್ಕೊಡ್ತೀನಿ. ಅದನ್ನು ಹೇಳ್ಕೊಡೋದು ಅಂತಾರೆ, ಕಲ್ಸ್ಕೊಡೋದು ಅಲ್ಲ. ಫಸ್ಟು ಒಂದು ಡಬ್ರಿ ಒಳಗೆ ನೀರು ಕಾಸಕ್ಕಿಡು. ಡಬ್ರಿನ ಅದೆಲ್ಲಿದೆ? ನಮ್ಮ ಮನೇಲಿ ಇಲ್ವಲ್ಲ ಅಂಥದ್ದು ಯಾವುದು. ಅಲ್ಲಿ ಕೆಳಗೆ ಡ್ರಾದಾಗ ಐತೆ ನೋಡಯ್ಯವ್ವ. ಸಾಸ್ ಪ್ಯಾನ್ ಇದೆ, ತಗೊಳ್ಳ. ದೇವ್ರೆ, ಈ ಬೆಂಗಳೂರು ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಇದೇ ಕತಿ ನೋಡು. ನಾವು ಹೇಳಿದ್ದು ಅದಕ್ಕೆ ಅರ್ಥ ಆಗೋಲ್ಲ, ಅದು ಹೇಳಿದ್ದು ನಮಗೆ ಅರ್ಥ ಆಗೋಲ್ಲ. ಹಾಂ ತಗೋ ಅದನ್ನೇ. ಇವಾಗ ನೀರು ಕಾದೈತಲ್ಲ, ಈ ನೀರನ್ನ ಇಲ್ಲಿ ಹಿಟ್ಟೊಳಗೆ ಒಂದು ಸ್ವಲ್ಪ ಜಾಗ ಮಾಡೈತಲ್ಲ, ಇದ್ರ ನಡು ಅಷ್ಟು ನೀರು ಹಾಕು. ಅಯ್ಯೋ ಫುಲ್ ಹಾಕ್ಬಿಡೋಣ ಬಿಡು, ಅದ್ಯಾಕೆ ಮಧ್ಯದಲ್ಲಿ ಅಷ್ಟೇ ಹಾಕೋದು? ಯವ್ವ ನಿನಗೇನು ಗೊತ್ತೈತಿ? ನಾ ಹೇಳ್ದಂಗೆ ಮಾಡು, ರೊಟ್ಟಿ ಹಾಕವ. ಇಲ್ಲಂತಂದ್ರೆ ಅದು ರೊಟ್ಟಿ ಹಾಕೋಂಗಿಲ್ಲ, ಬೇರೆ ಏನಾರ ಕುಂದ್ರತೈತದು. ಅದಕ್ಕೆ ಇದೆಲ್ಲ ಟೆನ್ಷನ್ ಬೇಡ, ಸುಮ್ಮನೆ ಚಪಾತಿ ಮಾಡೋಣ. ಇಲ್ಲಾಂತಂದರೆ ರೈಸ್ ಇವತ್ತು ಎಷ್ಟು ಚೆನ್ನಾಗಿ ನೋಡಿದ್ದೆ ಫ್ರೈಡ್ ರೈಸ್ನ, ಅದನ್ನ ಮಾಡೋಣ ಅಂತಂದೆ. ಕೇಳ್ತಾನೆ ಇಲ್ಲ ನೀನು ನನ್ನ ಮಾತನ್ನ. ಹಿಂಗೆ ಮೆತ್ತಗೆ ಮಾಡಿದ್ರೆ ಆಗಂಗಿಲ್ಲ, ಹದಡಚ್ಚಿ ಚರ ಚರ ನಾತದನ್ನ. ಏನು ಹರಡ? ಏನು ಹರಡಬೇಕು? ಏನು ಚರಾಚರ ಅಂದರೆ ಏನದು? ಏನು ಹೊಸ ಹೊಸ ಪದ ಎಲ್ಲ ತಗೊಂಬರ್ತೀಯಲ್ಲ ನೀನು ದಿನ ಒಂದೊಂದು. ಯವ್ವ ಅದು ಹರಡಲ್ಲ, ಹದಡು. ಅಂದ್ರೆ ಅಂಗೈ ಹಚ್ಚಿ ನಾದು ನೀರು ಹಾಕ್ಯಾಕೆ ಅದು ಹಿಂಗೆ ನಾದ್ದಂಗೆ ಚರ ಚರ ಅಂತ ಸೌಂಡ್ ಬರ್ತೈತಿ. ಅದಕ್ಕೆ ಅಂಗೈ ಹಚ್ಚಿ ಚರ ಚರ ನಾದು ಅಂತ ಅಂದಂಗದು. ನಿನ್ನ ಒಳ್ಳೆ ಕಟ್ಕೊಂಡೆ ಬಿಡು ನಾನು. ನಾನು ಸರಿಯಾಗಿ ಹೇಳಕ್ಕೆ ಬರಲ್ವಾ ನಿನಗೆ? ಇವಾಗೇನು ಉಂಡೆ ಮಾಡಿಕೊಂಡು ಅದನ್ನು ತಟ್ಟಬೇಕಾ? ಹಾಂ ತಟ್ಟಬೇಕು. ಅದ್ರ ಬಟ್ಟೆಯಿಂದ ಅಲ್ಲ, ಪೂರ್ತಿ ಕೈ ಹಚ್ಚಿ ಪಟ ಪಟ ಬಡಿಬೇಕು. ತಿರ್ಗಸದ ಅಂಟ್ಕೊಂತ. ನಾ ಹೇಳಿಲ್ಲ ನಿನಗೆ ತಿರ್ಗಸದನ್ನ ಅಂಟ್ಕೊಂತೈತಂತೆ. ಕೆಳಗೆ ಹಿಟ್ಟು ಹಾಕಿ ತಿರ್ಗಿಸ್ಕೊಂತ ಬಡಿಬೇಕು ಅದನ್ನು. ಅಯ್ಯೋ ಇವಾಗ ಹರಿದೋಯ್ತಲ್ಲ, ಏನು ಮಾಡೋದು? ಮತ್ತೆಲ್ಲ ಕೂಡಿಸಿ ಇನ್ನೊಂದು ಚಲೋ ಹೊತ್ತಂಗೆ ಬಡಿಯೋದು. ಸರಿ, ನಾನು ಬಡದು ತೋರಿಸ್ತೀನಿ ನಿನಗೆ. ನೋಡಿದೆ ಈ ಥರ ಬಡಿತಾರೆ. ಈಗ ಹೆಂಗೆ ದುಂಡಗಾಗಕತ್ತೈತೆ ನೋಡಿ ರೊಟ್ಟಿ. ಹಿಂಗೆ ಹಗುವರ್ಕ ತಿರುಗಿಸ್ಕೊಂತ ಬಡಿಬೇಕು ಅದನ್ನು. ಅಂದ್ರೆ ಈಗ ದಪ್ಪ ಇರ್ತೈತೆ, ಬರ್ತಾ ರೂಢಿ ಆದಂಗೆ ತೆಳ್ಳಗೆ ಹಾಕೋ ರೊಟ್ಟಿ. ಹಾಂ ಸರಿ, ನಾನು ಬೇಯಿಸ್ತೀನಿ ಕೊಡು. ನೋಡ ಹೆಂಗಾಗ್ಯಾವ ರೊಟ್ಟಿ. ನಾ ಮಾಡಿದ್ದು ನಾಳೆಯಿಂದ ನೀನು ಮಾಡ್ಬೇಕಾ? ಈಗ ಹೆಂಗೆ ತೋರ್ಸೇನು ಹಂಗೆ? ಸರಿ ಆಯಿತು ಬಿಡು, ಮಾಡ್ತೀನಿ.